ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಅಂಗಡಿಯಿಂದ ತಂದ ಮಸಾಲಾನ ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಮಸಾಲ ರೆಡಿ ಮಾಡಿಕೊಂಡು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ಹೇಗ್ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರಿಗೆ 8 ಸಣ್ಣ ಈರುಳ್ಳಿ, 10 ರಿಂದ 12 ಎಸಳು ಬೆಳ್ಳುಳ್ಳಿ, ಶುಂಠಿ 2 ಪೀಸು, ರೆಡ್ ಚಿಲ್ಲಿ 6, ಕರಿಬೇವಿನ ಎಲೆ 10 ರಿಂದ 12, ಕಾಳು ಮೆಣಸು 1 ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಸ್ಪೂನ್, ರುಚಿಗೆ ಉಪ್ಪು, ಅರಿಶಿನ ಪುಡಿ 1/2 ಸ್ಪೂನ್ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ 1 ನಿಂಬೆ ಹಣ್ಣಿನ ರಸ, 1 ಸ್ಪೂನ್ ಆಯಿಲ್ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ನಾನಿಲ್ಲಿ 700 ಗ್ರಾಮ್ ಮುಲ್ಲೆಟ್ ಫಿಶ್ ನ ತಗೊಂಡಿದ್ದೀನಿ. ನೀವು ಯಾವ ಫಿಶ್ ಬೇಕಾದ್ರೂ ತಗೊಳ್ಬಹುದು. ಅದಕ್ಕೆ ರುಬ್ಬಿರೋ ಮಸಾಲಾನ ಹಚ್ಕೋಬೇಕು. ಇದನ್ನ 1 ಅವರ್ ಫ್ರಿಡ್ಜ್ ಅಲ್ಲಿ ಇಡಬೇಕು. ಮಸಾಲ ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕು. ಹೀಗೆ ನೀಟಾಗಿ ಮಸಾಲ ಹಚ್ಕೊಂಡಿದ್ದೀನಿ ನಾನು. ಈಗ ಒಂದು ಪ್ಯಾನ್ ಅಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ. ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 10 ರಿಂದ 12 ಕರಿಬೇವಿನ ಎಲೆನ ಹಾಕೊಂಡಿದ್ದೀನಿ. ಇವಾಗ ಫಿಶ್ ಹಾಕಿ 10 ರಿಂದ 15 ನಿಮಿಷ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ರುಚಿಯಾದ ಫಿಶ್ ಫ್ರೈ ರೆಡಿ ಆಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.